ಆಸೆ ಇಂದಿನ ಸಂಚಿಕೆಯಲ್ಲಿ. ರವಿ ಶ್ರುತಿ ಮನೆಗೆ ಬಂದು ಹಾಲಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಅವ್ರ ತಂದೆ ಎದುರುಗಡೆನೆ ಕೂತ್ಕೊಂಡು ಕಿಚನಲ್ಲಿ ಅವರ ತಾಯಿ ಹತ್ರ ಅಲ್ಲೇ ಇದ್ದಾಗ ಅಲ್ಲೇ ನಿಂತ್ಕೊಂಡು ಮಾತಾಡಿಕೊಂಡು ಆಮೇಲೆ ನೋಡಿದ್ರೆ ಶ್ರುತಿಯವರಿಗೆ ಎಚ್ಚರ ಆಗಿಬಿಡುತ್ತೆ. ಇದೆಲ್ಲ ಕನಸಾಗಿರುತ್ತೆ ಶ್ರುತಿಗೆ. ಮೀನಾ ರವಿಗೆ ಬೆಳಗಿನ ಜಾವ ಟಿಫನ್ನು ಬಡಿಸ್ತಾ ಇರ್ತಾಳೆ. ಅಲ್ಲಿ ಬಂದ ಶಾಂತಿಯವರು, ರವಿ ನೀ ಎಲ್ಲೂ ಹೋಗಬೇಡ ಕಣೋ, ಇವತ್ತು ಹುಡುಗಿ ಮನೆಯವ್ರು ಬರ್ತಾ ಇದ್ದಾರೆ, ನೀನು ಇಲ್ಲೇ ಇರು ಅಂತ ಶಾಂತಿ ಹೇಳ್ತಾರೆ. ಮತ್ತು ಅವರು ದೊಡ್ಡ ಶ್ರೀಮಂತರು, ನಿನಗೆ ರೆಸ್ಟೋರೆಂಟ್ ಹಾಕ್ಸ್ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಸೂರ್ಯ ಬಂದು ತಿಂಡಿ ತಿಂತ ಹೇಳ್ತಾರೆ, ರವಿ ನಿನಗೆ ರೆಸ್ಟೋರೆಂಟ್ ಹಾಕ್ಸ್ಕೊಡ್ತಾರೆ. ಆಮೇಲೆ ಇಲ್ಲಿ ಪೆಂಗ ಇದನ್ನಲ್ಲ, ಅವನಿಗೂ ಶೆಫ್ ಥರ ನೀನು ಇಟ್ಕೋ, ಅವನಿಗೂ ಏನು ಕೆಲಸ ಇರಲ್ಲ ಅಂತ ಹೇಳ್ತಾರೆ ಸೂರ್ಯ. ಇಲ್ಲಾಂದರೆ ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಆಗುತ್ತೆ ಇವನಿಗೆ, ಮನೋಜಿಗೆ ಅಂತ ಹೇಳ್ತಾರೆ ಸೂರ್ಯ ಅವರು. ಆಗ ಅವ್ರ ತಂದೆಯವರು, ಏನರಪ್ಪ ನೀವು ಈ ಥರ ಕದನ ಜಗಳ ಮಾಡ್ತೀರಾ ಅಂದರೆ ನೀವೇ ಧನ್ಯರು ಅಂತ. ನಾನು ರೋಹಿಣಿ ಥರನೇ ನಿನಗೆ ದೊಡ್ಡ ಸಂಬಂಧನೇ ನೋಡಿದ್ದೀನಿ ಅಂತ ಶಾಂತಿಯವರು ಹೇಳ್ತಾರೆ. ಅಮ್ಮ ನನಗೆ ಈಗಲೇ ಸದ್ಯ ಮದುವೆ ಬೇಡಮ್ಮ ಅಂತ ಹೇಳ್ತಾರೆ. 60 ವರ್ಷ ಆದಮೇಲೆ ಏನು ಮದುವೆ ಆಗ್ತೀಯ ಅಂತ ಹೇಳ್ತಾರೆ. 60? ನಿನಗಲ್ಲ ಕಣೋ, ನಿಮ್ಮ ಅಪ್ಪಂಗೆ, ಅವಾಗೇನು ಜವಾಬ್ದಾರಿ ಇರುತ್ತೆ ಅಂತ ಶಾಂತಿಯವರು ಹೇಳ್ತಾರೆ. ಆಗ ಸೂರ್ಯ ಅವರು, ಅಷ್ಟು ದೊಡ್ಡ ಶ್ರೀಮಂತರವರು, ಹಾಗಾದರೆ ರವಿ ನೀನು ಕೆಲಸ ಮಾಡೋದೇ ಬೇಡ ಕಣೋ ಅಂತ ಸೂರ್ಯ ಅವರು ಹೇಳ್ತಾರೆ. ಅದೆಲ್ಲ ಗೊತ್ತಿಲ್ಲ ಕಣೋ, ನೀನು ಇವತ್ತು ಎಲ್ಲೂ ಹೋಗಬೇಡ್ದು, ಇವತ್ತು ಹುಡುಗಿ ಮನೆಯವರು ಬರ್ತಾ ಇದ್ದಾರೆ ಅಂತ ಶಾಂತಿಯವರು ಹೇಳ್ತಾರೆ. ಮೀನಾ ಎಷ್ಟು ಚೆನ್ನಾಗಿದೆ ತಿಂಡಿ ಅಂತ ಸೂರ್ಯ ಅವರು ಮೀನಾಗೆ ಹೇಳ್ತಾರೆ. ನೋಡು, ಇದು ದೊಡ್ಡ ಫ್ಯಾಮಿಲಿ, ಇದು ಅಲ್ಲಿ ನಿಂತಿದ್ದಾಳಲ್ಲ ಅವಳು ಥರ ಹೂವು ಕಟ್ಟೋರ ಥರ ಫ್ಯಾಮಿಲಿ ಎಲ್ಲ ಅಂತ ಹೇಳ್ತಾರೆ. ಆಗ ಮೀನಾ, ಅತ್ತೆ ನೀವು ಪದೇ ನಮ್ಮ ಇದಕ್ಕೆ ವಿಷಯಕ್ಕೆ ಬರ್ತಾ ಇದ್ದೀರಾ, ಅಷ್ಟು ಬಡವರು ಅಂದರೆ ದುಡ್ಡಿಲ್ಲ ಅಂತ, ಮಾನ ಮರ್ಯಾದೆ ಇಲ್ಲ ಅಂತ ಅಲ್ಲ, ಸುಮ್ಮನೆ ನೀವು ನಮ್ಮ ತಂಟೆಗೆ ಬಂದರೆ ಅಂತ ಹೇಳ್ತಾರೆ. ಏನೇ ಮಾಡ್ತೀಯಾ ನೀನು ಅಂತ ಹೇಳಿ ಮೀನನ ಹತ್ರ ಹೋಗ್ತಾರೆ ಶಾಂತಿಯವರು. ಮೀನವರು ಸುಮ್ಮನೆ ಇರ್ತಾರೆ. ಶಾಂತಿಯವರು, ಏನೇ ಮಾಡ್ತೀಯ ಅಂತೇಳಿ ತೆಗೆದು ಬಿಟ್ಟ ಅಂದರೆ ಅಂತ ಕೈ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಸೂರ್ಯ ಅವರು ಅಲ್ಲೇ ಇದ್ದವರು, ಹೋ ಸ್ವಲ್ಪ ದೂರ ನಿಂತ್ಕೋ ಎಡ್ಡಾಡಿ ಅಂತ ಹೇಳ್ತಾರೆ. ಸುಮ್ಮನೆ ಏನು ಹೇಳಿದೆ, ದೂರ ನಿಂತ್ಕೋ ಅಂದೆ ಅಂತ ಹೇಳ್ತಾರೆ. ಅವಾಗ ಶಾಂತಿಯವರು ಸ್ವಲ್ಪ ಹಿಂದ್ಗಡೆ ಹೋಗಿ ನಿಂತ್ಕೊತಾರೆ. ಆಗ ರವಿ ಹತ್ರ ಬಂದು ರಂಗನಾಥ್ ಅವರು, ಅಪ್ಪ ರವಿ, ನಿನ್ನ ಅಭಿಪ್ರಾಯ ಏನು, ಏನಾದರೂ ನಿನ್ನ ಮನಸ್ಸಲ್ಲಿ ಯಾರಾದರೂ ಹುಡುಗಿ ಇದ್ದಾರಾ ಅಂತ ಇಷ್ಟೇ ಕೇಳ್ತಾರೆ. ಆಗ ಶಾಂತಿಯಲ್ಲಿ ಬಂದು, ಆ ಥರ ಏನು ಇಟ್ಕೊಡ್ಬೇಡಪ್ಪ, ಇವಾಗ ಮುದ್ದಾದ ಹುಡುಗ ಇದ್ದರೆ ಜೇನ್ನೋಣ ಮುಕ್ದಂಗೆ ಮುಕ್ತವೆ ಹುಡುಗಿರು ಅಂತ ಶಾಂತಿಯವರು ಹೇಳ್ತಾರೆ. ಮುಚ್ಚೆ ಬಾಯಿ, ಬಚ್ಚಲ ಬಾಯಿ, ಆ ಥರ ಸ್ವಲ್ಪ ಸುಮ್ಮನಿರು ಅಂತ ಹೇಳ್ತಾರೆ ರಂಗನಾಥ್ ಅವರು ಶಾಂತಿಗೆ. ಆಗ ಸೂರ್ಯ ಬಂದು ರವಿ ನೀ ನೋಡು ಹುಡುಗಿನ, ಒಪ್ಪಿಗೆ ಆದರೆ ಆಮೇಲೆ ಮದುವೆ, ಇಲ್ಲಾಂದರೆ ಬಿಡು ಅಂತ ಸೂರ್ಯ ಅವರು ಹೇಳಿ ಹೋಗ್ತಾರೆ. ಇಲ್ಲಿ ಶ್ರುತಿಗೆ ಇವರಪ್ಪ ಅಮ್ಮ ಹೇಳ್ದೆ ಕೇಳದೆ ಹುಡುಗನ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಊಟಕ್ಕೆ ಹೋಗೋಣ ಅಂತ. ಆಗ ಅಲ್ಲಿ ಬಂದ ಶೀಲಾ, ಇನ್ನೂ ರೆಡಿ ಆಗಿಲ್ವೇನೆ? ರೆಡಿ ಆಗ್ತಾ ಇದ್ದೀವಿ, ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್ನು ಅಂತ ಶೀಲಾ ಅವರು ಹೇಳ್ತಾರೆ. ಎಲ್ಲಿ ಶ್ರುತಿ ಅಂತ ಹೇಳ್ತಾರೆ. ಅಪ್ಪ ಬಂದೆ, ನನಗೆ ನೋಡಿ ಡಬ್ಬಿಂಗ್ ಇದೆ, 1 ಅವರಲ್ಲಿ ನಾನು ಹೋಗಬೇಕು ಅಂತ ಶ್ರುತಿ ಅವರು ಹೇಳ್ತಾರೆ. ಅಮ್ಮ ಹೋಗಮ್ಮ, ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಬಾ, ಈ ಥರ ಹೋದರೆ ನಮ್ಮ ಫ್ರೆಂಡ್ಸ್ ಏನು ಅನ್ನೋದಿಲ್ಲ ಅಂತ ಹೇಳ್ತಾರೆ ಅವ್ರ ತಂದೆಯವರು. ಅಪ್ಪ ಮೊದಲೇ ಲೇಟಾಗಿದೆ, ಅದೆಲ್ಲ ಹಾಕ್ಕೊಂಡ್ರೆ ಮತ್ತೆ ಅದಕ್ಕೆ ತಕ್ಕಂಗೆ ಮ್ಯಾಚ್ ಆಗೋ ಥರ ಹೇರು, ಜ್ಯುವೆಲರಿ ಇದೆಲ್ಲ ಹಾಕ್ಕೋಬೇಕಪ್ಪ ಅಂತ ಹೇಳ್ತಾರೆ. ಹೋಗಮ್ಮ, ನಾವು ವೇಟ್ ಮಾಡ್ತೀವಿ, ಹೋಗಿ ಅಂತ ಹೇಳ್ತಾರೆ. ಆಗ ನಾನು ಸ್ವಲ್ಪ ಟಚಪ್ ಮಾಡ್ಕೊಂಡು ಬರ್ತೀನಿ ಅಂತ ಶೈಲಾ ಹೇಳ್ತಾರೆ. ರೋಹಿಣಿ ಅಂದರೆ ಇವ್ರ ಹೆಸರು ಮೊದಲಿಗೆ ಕಲ್ಯಾಣಿ ಇರುತ್ತೆ. ರೋಹಿಣಿ ತನ್ನ ಅಮ್ಮನ್ನ ಮತ್ತು ಮಗನ ನೋಡೋದಕ್ಕೆ ಬಂದಿರ್ತಾರೆ. ಮಗನ ಹೆಸರು ಕೃಷ್ಣ. ಕ್ರಿಶ್ ಸ್ವಲ್ಪ ಊಟ ಮಾಡು, ಕ್ರಿಶ್ ಸ್ವಲ್ಪ ಊಟ ಮಾಡು ಕ್ರಿಶ್ ಅಂತ ಹೇಳ್ತಾ ಇರ್ತಾರೆ. ಅಮ್ಮಗೂ ಅಲ್ಲಿ ಬಡಿಸ್ಕೊಟ್ಟಿರ್ತಾರೆ, ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಆಗ ಕಲ್ಯಾಣಿ, ಎಷ್ಟು ದಿನ ಅಂತ ಹೀಗೆ ಇರ್ತೀಯ, ನಿನ್ನ ಮಗನ್ನ ಕರ್ಕೊಂಡು ಹೋಗೋದು ಯಾವಾಗ ಅಂತ ಹೇಳ್ತಾರೆ. ಅಮ್ಮ ನೀನು ಮೊದಲು ಟ್ಯಾಬ್ಲೆಟ್ಸ್ ತಗೊಂಡ್ಯಾ, ನೀನು ಮೊದಲು ಹುಷಾರಾಗೋ ಕಡೆ ಗಮನ ಕೊಡು ಅಂತ ಹೇಳ್ತಾರೆ. ಅಲ್ವೇ, ಈಗ ನಾನಿದ್ದೀನಿ, ನೋಡ್ಕೊಳ್ತೀನಿ, ಒಂದು ವೇಳೆ ನಾನೇ ಇಲ್ಲಾಂದರೆ ಏನು ಮಾಡ್ತೀಯ, ಮೊದಲು ಸತ್ಯ ಹೇಳು, ಅಲ್ಲಿ ಮೊದಲು ಸತ್ಯ ಹೇಳು, ಅವರು ಒಪ್ಕೊಳ್ತಾರೆ, ಸೂರ್ಯ ಮೀನಾ ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ ಅವರಮ್ಮ. ರೋಹಿಣಿ ಅವರ ತಾಯಿಯವರು ಹೇಳ್ತಾರೆ.
ಆಗ ಇವರು ಊಟ ಮಾಡಿಸ್ತಾ ಮಗನಿಗೆ, ಅಮ್ಮ ಈಗ ನಾನು ಸತ್ಯ ಹೇಳು ಇದರಲ್ಲಿ ಇಲ್ಲ, ಹೇಗಾದರೂ ಸತ್ಯ ಗೊತ್ತಾಗಲೇಬೇಕು, ಸತ್ಯ ಮುಚ್ಚಿಟ್ಕೊಂಡು ಬದುಕೋಕ್ಕಾಗಲ್ಲ, ಈಗ ಯಾವಾಗ ಗೊತ್ತಾಗುತ್ತೆ ಏನೋ ಭಯದಲ್ಲಿ ಬದುಕ್ತಾ ಇದ್ದೀನಿ ನಾನು, ಈಗಲೇ ಸತ್ಯ ಹೇಳಿದ್ರೆ ಅಂತ ಹೇಳ್ತಾರೆ. ಅಲ್ಲಿ ಪೂಜಾ, ಅಮ್ಮ ನಿಮ್ಮ ಮಗಳು ಮಲೇಷ್ಯಾ ದುಬೈ ಅಂತ ದುಡ್ಡು ಸಿಕ್ಕಾಪಟ್ಟೆ ಇದೆ ಅಂತ ಒಂದ್ರ ಮೇಲೊಂದು ಸುಳ್ಳು ಹೇಳಿ ಹೇಳಿ ಒಂದು ಅರಮನೆಯೇ ಕಟ್ಬಿಟ್ಟಿದ್ದಾರೆ, ಸತ್ಯ ಗೊತ್ತಾದರೆ ಅವರು ಅತ್ತೆ ಹೊಡೆದು ಆಚೆಗೆ ಹಾಕಿದ್ರು ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾರೆ. ನೋಡು, ನೀವು ಮೊದಲು ಸತ್ಯ ಹೇಳು ಅಂತ ಅಂದಾಗ ಅವರು ರೋಹಿಣಿಯವರು ಕೈಯಲ್ಲಿದ್ದ ತಟ್ಟೆಯನ್ನು ಬಿಸಾಕ್ತಾರೆ, ನೆಲಕ್ಕೆ ಬಿಸಾಕಿ, ಅಮ್ಮ ನೀನು ಸುಮ್ಮನಿರು, ಈಗ ಏನು ಇವರು ಈ ಥರ ಹೇಳ್ತಾ ಇದ್ದಾರೆ, ಮೊದಲೇ ನಾನು ಏನು ಅಂತ ಭಯದಲ್ಲಿ ಬದುಕ್ತಾ ಇದ್ದೀನಿ ಅಂತ ರೋಹಿಣಿಯವರು ಹೇಳ್ತಾರೆ. ನೋಡಮ್ಮ, ಸತ್ಯ ಒಂದಲ್ಲ ಒಂದು ದಿನ ಗೊತ್ತಾಗಲೇಬೇಕು, ನಿಮ್ಮ ಮಾವ ತುಂಬ ಒಳ್ಳೆಯವರು, ಸತ್ಯ ಹೇಳು ಅಂತ ಅವ್ರ ತಾಯಿ ಹೇಳ್ತಾರೆ. ಈಗ ನಾನಿದ್ದೀನಿ ಸರಿ, ನಾನಿಲ್ಲ ಅಂದರೆ ನಿನ್ನ ಮಗನ್ನ ಯಾರು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಇವತ್ತಿಗೆ ಮುಗಿಯುತ್ತೆ.